Welcome back, dear students. ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಅಲ್ಲಿ ಒಂದು ಟಾಪಿಕ್ ಮಿಕ್ಕೊಂಡಿದೆ ಅಂತ ಹೇಳಿದ್ನಲ್ಲ, ದಟ್ ಈಸ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅನ್ನೋದು. ಸೊ ಏನು ಇದು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಂತಂದ್ರೆ, ಥ್ರೂ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕೋಣ. ಓಕೆ, ಪ್ಯಾರಾಗ್ರಾಫ್ ಟ್ಯಾಗ್ ಹಾಕಿದೆ. ಸೊ ಈ ಪ್ಯಾರಾಗ್ರಾಫ್ ಟ್ಯಾಗಿಗೆ ಸ್ಟೈಲ್ ಡಿಫೈನ್ ಮಾಡೋಣ. ಓಕೆ, ಪಿ ಇಲ್ಲಿ ಕಲರ್ ರೆಡ್ ಅಂತ ಕೊಡ್ತೀನಿ. ಓಕೆ, ಸೊ ಏನಾಗುತ್ತೆ, ಈ ಪ್ಯಾರಾಗ್ರಾಫ್ ಡಿಸ್ಪ್ಲೇ ಆಗುತ್ತೆ. ಸೊ ಅದಕ್ಕೆ ಕಲರ್ ರೆಡ್ ಕಲರ್ ಇರುತ್ತೆ. ಓಕೆ, ಎಸ್, ಕಲರ್ ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಸಪೋಸ್ ಇಲ್ಲೂ ಕೂಡ ಡಿಫೈನ್ ಮಾಡ್ತೀನಿ ಅನ್ಕೊಳ್ಳಿ ಕಲರ್ನ. ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೇನೆ ನಾವು HTML ಅಲ್ಲಿ ಮಾಡಿದ್ವಲ್ಲ ಆ ತರ. ಸೊ ಸ್ಟೈಲ್ ಈಕ್ವಲ್ಸ್ ಕಲರ್ ಗ್ರೀನ್ ಅಂತ ಕೊಡ್ತೀನಿ ಅನ್ಕೊಳ್ಳಿ. ಓಕೆ, ಸೊ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸೇಮ್ ಪ್ಯಾರಾಗ್ರಾಫಿಗೆ ಎರಡೆರಡು ಕಡೆ, ಈ ಪ್ಯಾರಾಗ್ರಾಫಿಗೆ ಎರಡೆರಡು ಕಡೆ ಸ್ಟೈಲ್ ನ ಕೊಡ್ತಾ ಇದ್ದೀನಿ. ಸೊ ಒಂದು ಇಲ್ಲಿ ಈ ಬಾಡಿ ಟ್ಯಾಗ್ ಒಳಗೆ ಪ್ಯಾರಾಗ್ರಾಫ್ ಡಿಫೈನ್ ಮಾಡಿದೀವಲ್ಲ ಅಲ್ಲಿ. ಸೊ ಇನ್ನೊಂದು ಈ ಸ್ಟೈಲ್ ಟ್ಯಾಗ್ ಒಳಗೆ ಸೇಮ್ ಕಲರ್ ಅಟ್ರಿಬ್ಯೂಟ್ ಯೂಸ್ ಮಾಡ್ಕೊಂಡು ಕಲರ್ನ ಕೊಡ್ತಾ ಇದೀವಿ. ಸೊ ಇಲ್ಲಿ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ರೈಟ್? ಸೊ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ, ಯಾವ ಕಲರ್ ಅಪ್ಲೈ ಮಾಡೋದು, ರೆಡ್ ಕಲರ್ ಅಪ್ಲೈ ಮಾಡೋದ, ಗ್ರೀನ್ ಕಲರ್ ಅಪ್ಲೈ ಮಾಡೋದ ಅಂತ ಹೇಳ್ಬಿಟ್ಟು ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಅಕಾರ್ಡಿಂಗ್ ಟು ದಿ ರೂಲ್, ಸೊ ನಾವಿಲ್ಲಿ ಏನ್ ಡಿಫೈನ್ ಮಾಡಿರ್ತೀವಿ ಈ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ, ಏನ್ ಡಿಫೈನ್ ಮಾಡಿರ್ತೀವಿ, ಸೊ ಅದನ್ನೇ ತಗೊಳತ್ತೆ ಅದು. ಓಕೆ, ಸೊ ರನ್ ಮಾಡೋಣ ಈಗ. ಸೊ ನೋಡಿ, ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆ, ಸೊ ಏನಕ್ಕೆ ಅಂತಂದ್ರೆ, ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ ನಾವ್ ಏನ್ ಸ್ಟೈಲ್ ನ ಕೊಟ್ಟಿರ್ತೀವಿ, ಅದು ಕಲರ್ ಆಗಿರ್ಬೋದು ಅಥವಾ ಫಾಂಟ್ ಸೈಜ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ ಅಂದ್ರೆ HTML ಪಾರ್ಟ್ ಅಲ್ಲಿ ಏನ್ ಕೊಟ್ಟಿರ್ತೀವಿ, ಸೊ ಅದನ್ನೇ ಅಪ್ಲೈ ಮಾಡುತ್ತೆ. ಓಕೆ, ಇಟ್ ವಿಲ್ ಓವರ್ ರೈಟ್ whatever styles you have defined in the CSS part. All right, so this is called as conflict resolution. So ee ರೀತಿಯದು ಆ ಕಾನ್ಫ್ಲಿಕ್ಟ್ ಅನ್ನ ಸಾಲ್ವ್ ಮಾಡುತ್ತೆ. So and this concept is called as conflict resolution. All right, ಸೊ ಅಲ್ಲಿಗೆ CSS ಪಾರ್ಟ್ ಈಸ್ ಓವರ್. ಸೊ ಈಗ ಜಾವಾ ಸ್ಕ್ರಿಪ್ಟ್ ಪಾರ್ಟ್ಗೆ ಮೂವ್ ಆಗೋಣ. ಸೊ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಹೇಳಿದೆ ಅಲ್ಲ, ಪ್ರೀವಿಯಸ್ ಸೆಷನ್ ಅಲ್ಲಿ ಸ್ವಲ್ಪ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳಿ. ಓಕೆ, ಜಾವಾ ಸ್ಕ್ರಿಪ್ಟ್ ಆಯ್ತಾ, ಇಲ್ಲಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಇರುತ್ತೆ. ಸೊ ನೀವು ಈಗ ಜಾವಾದಲ್ಲಿ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ತಾ ಇದ್ರಿ, ಮತ್ತೆ ಫಾರ್ ಲೂಪ್, ವೈಲ್ ಲೂಪ್, ಏನು ಆಮೇಲೆ ಸಿಸ್ಟಮ್ ಡಾಟ್ ಔಟ್ ಡಾಟ್ println ಏನು ಔಟ್ಪುಟ್ ನ ಪ್ರಿಂಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಿದ್ರಿ ಅಲ್ಲ. ಸೊ ಅದೇ ರೀತಿ ಸೊ ಜಾವಾ ಸ್ಕ್ರಿಪ್ಟ್ ಕೂಡ ಯೂಸ್ ಮಾಡ್ತೀವಿ, ಆಯ್ತಾ. ಸೊ
ಸೊ ದಿಸ್ ಜಾವಾಸ್ಕ್ರಿಪ್ಟ್ ಇಟ್ ಇಸ್ ಸೇಮ್ ಆಸ್ ಜಾವಾ, ಸಿಂಟ್ಯಾಕ್ಸ್ ಎಲ್ಲ ಜಾವಾ ತರಾನೇ ಇರುತ್ತೆ. ಸೊ ಏನ್ ಡಿಫ್ರೆನ್ಸ್ ಅಂತಂದ್ರೆ ಈ ಜಾವಾಸ್ಕ್ರಿಪ್ಟ್ ನ ನಾವು ಈ ವೆಬ್ ಪೇಜಸ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ, ರೈಟ್. ಸೊ ಈಗ ನೀವು ಒಂದು ಡೌಟ್ ಕೇಳಿದ್ರಿ, ಈಗ HTML ಫಾರ್ಮ್ಸ್ ಮಾಡ್ಬೇಕಾದ್ರೆ ಒಂದು ಡೌಟ್ ಕೇಳಿದ್ರಿ ಅಲ್ವಾ. ಈಗ ಈ ಫಾರ್ಮ್ಸ್ ಅಲ್ಲಿ ನಾವು ಡೇಟಾ ಎಲ್ಲ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಡೇಟಾ ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ರಿ ಅಲ್ವಾ. ಓಕೆ, ಸೊ ಆ ಡೇಟಾ ಎಲ್ಲ ನಾವು ಫಾರ್ಮ್ ಆಕ್ಷನ್ ಇಸ್ ಈಕ್ವಲ್ ಟು ಅಂತ ಕೊಟ್ಬಿಟ್ಟು ಒಂದು ವೆಬ್ ಪೇಜ್ ನೇಮ್ ನ ಕೊಟ್ಟಿರ್ತೀವಿ. ಸೊ ಡೇಟಾ ಎಲ್ಲ ಅಲ್ಲಿಗೆ ಹೋಗುತ್ತೆ. ಸೊ ಆ ವೆಬ್ ಪೇಜ್ ಅಲ್ಲಿ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ನಾವು ಯೂಸಿಂಗ್ ದಿಸ್ ಜಾವಾ ಸ್ಕ್ರಿಪ್ಟ್ ನಾವು ಆ ಡೇಟಾನೆಲ್ಲ ಪ್ರೊಸೆಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಯೂಸ್ ಆಗುತ್ತೆ ನಿಮ್ಮ ಜಾವಾ ಸ್ಕ್ರಿಪ್ಟ್. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ PHP ಯೂಸ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಬೋದು, ನಮ್ಮ ಡೇಟಾನ ಮ್ಯಾನಿಪುಲೇಟ್ ಮಾಡ್ಬೋದು. ಓಕೆ, ಈ HTML ಫಾರ್ಮ್ಸ್ ಏನೋ ದಿಸ್ ಇಸ್ ಜಸ್ಟ್ ಫಾರ್ ಡೇಟಾ ಕಲೆಕ್ಷನ್. ಸೊ ಬಟ್ ಆ ಡೇಟಾನ ಮ್ಯಾನಿಪುಲೇಟ್ ಮಾಡೋದೆಲ್ಲ ಹೇಗೆ ಅಂತಂದ್ರೆ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್. ಓಕೆ, ಸೊ ರೈಟ್. ಸೊ ಈಗ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೀನಿ ದಿ ಇಂಪಾರ್ಟೆನ್ಸ್ ಆಫ್ ಜಾವಾ ಸ್ಕ್ರಿಪ್ಟ್. ಸೊ ಈಗ ಡೈರೆಕ್ಟ್ ಆಗಿ ಮೂವ್ ಆಗೋಣ. ಹೇಗೆ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡೋದು ಹೇಗೆ, ಮತ್ತೆ ಔಟ್ಪುಟ್ ಪ್ರಿಂಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಒಂದು ಪ್ರೋಗ್ರಾಮ್ಗೆ ಹೋಗೋಣ. ಬಟ್ ಬಿಫೋರ್ ದಟ್ ಕೆಲವು ಥಿಯರಿ ಎಲ್ಲ ಇದೆ, ಆಯ್ತಾ. ಸೊ ಥಿಯರಿ ಆಮೇಲೆ ನೋಡ್ಕೊಳ್ಳೋಣ ಅದನ್ನ, ಆಯ್ತಾ. ಸೊ ನಿಮ್ಗೆ ಈ ಜಾವಾ ಸ್ಕ್ರಿಪ್ಟ್ ಹೇಗೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅರ್ಥ ಆಗ್ಬೇಕು ಅಂತಂದ್ರೆ ಸೊ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅವಾಗ ನಿಮ್ಗೆ ಥಿಯರಿ ಪಾರ್ಟ್ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಈ ಕತೆ ಎಲ್ಲ ಬೇಡ, ಸೊ ಡೈರೆಕ್ಟ್ ಪ್ರಾಕ್ಟಿಕಲ್ ಡೈರೆಕ್ಟ್ ಪ್ರೋಗ್ರಾಮ್ಗೆ ಹೋಗೋಣ, ರೈಟ್. ಸೊ ಇದನ್ನ ಕ್ಲೋಸ್ ಮಾಡೋಣ. ಇಲ್ಲಿಗೆ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಮುಗೀತು. ಓಕೆ, ಎಸ್. ಸೊ ಜಾವಾ ಸ್ಕ್ರಿಪ್ಟ್ ಸೊ ಇಲ್ಲಿ ಈಗ ನಾವು ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ವಿ, ಸ್ಟೈಲ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ವಿ ಅಲ್ವಾ. ಅದೇ ರೀತಿ ಜಾವಾ ಸ್ಕ್ರಿಪ್ಟ್ ಪ್ರೋಗ್ರಾಮ್ಸ್ ಬರಿಬೇಕು ಅಂತಂದ್ರೆ ಸ್ಕ್ರಿಪ್ಟ್ ಟ್ಯಾಗ್ ನ ಯೂಸ್ ಮಾಡಬೇಕು. ಸೊ ನೋಡಿ ಇಲ್ಲಿ ಸ್ಕ್ರಿಪ್ಟ್ ಟ್ಯಾಗ್ ನ ಯೂಸ್ ಮಾಡಬೇಕು. ಈ ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ನಿಮ್ಮ ಪ್ರೋಗ್ರಾಮ್ನೆಲ್ಲ ಬರೀತೀರಾ, ರೈಟ್. So you have to write all your JavaScript programs within the script tags. Okay. So simple program madana. Program to add 2 numbers. Okay, heading hakana. JavaScript to add 2 numbers, right. ಎರಡು ನಂಬರ್ ಆಡ್ ಮಾಡಬೇಕು ಅಂತಂದ್ರೆ ಎರಡು ವೇರಿಯೇಬಲ್ ಬೇಕು ಅಲ್ವಾ. ವೇರಿಯೇಬಲ್ ಹೇಗೆ ಡಿಕ್ಲೇರ್ ಮಾಡೋದು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಅಂತಂದ್ರೆ ಯೂಸಿಂಗ್ ದಿಸ್ ಕೀವರ್ಡ್ VAR. VAR ಅಂತಂದ್ರೆ ವೇರಿಯೇಬಲ್. ಓಕೆ, ಸೊ ವೇರಿಯೇಬಲ್ ನೇಮ್ ನ ಕೊಟ್ಕೊಂಡು ಹೋಗಿ XYZ or ABC, any variable name you can take. Okay, ಸೊ ಈಗ ಏನಾಯ್ತು, ವೇರಿಯೇಬಲ್ ಡಿಕ್ಲರೇಷನ್ ಆಯ್ತು. ಓಕೆ, ಈ ವೇರಿಯೇಬಲ್ ಗಳಿಗೆ ವ್ಯಾಲ್ಯೂ ಕೊಡೋಣ. ಸೊ ಲೆಟ್ X is equal to 10 and Y equals 5. Then add these two numbers. X equals X plus Y. Okay, ಗೊತ್ತಾಗ್ತಾ ಇದೆ ಅಲ್ವಪ್ಪ? ಗೊತ್ತಾಗ್ತಾ ಇದೆಯಾ ಎಲ್ರಿಗೂ? Yes, madam. Yes, ma'am. Okay. ಸೊ ಏನ್ ಮಾಡಿದ್ವಿ, ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ
ಮೂರು ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದ್ವಿ. VAR X, Y, Z. ಸೊ ಎಕ್ಸ್ ಅಲ್ಲಿ 10 ಇದೆ, ವೈ ಅಲ್ಲಿ 5 ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಈ ಲೈನ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ, Z ಈಕ್ವಲ್ಸ್ X ಪ್ಲಸ್ ವೈ. ಓಕೆ, ಸೊ ಈಗ ಏನ್ ಮಾಡ್ಬೇಕು, ವ್ಯಾಲ್ಯೂನ ಆಡ್ ಮಾಡಿದ್ಮೇಲೆ ವ್ಯಾಲ್ಯೂ ಪ್ರಿಂಟ್ ಮಾಡ್ಬೇಕಲ್ವಾ. ಸೊ ವ್ಯಾಲ್ಯೂ ಪ್ರಿಂಟ್ ಮಾಡ್ಬೇಕು ಅಂತಂದ್ರೆ, ಸೊ ನೀವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಏನ್ ಮಾಡ್ತೀರಾ, ಪ್ರಿಂಟರ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರಿ. ಜಾವಾದಲ್ಲಿ ಪ್ರಿಂಟ್ ಮಾಡಕ್ಕೆ ಯಾವ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ರಿ, ನೆನ್ಪಿದ್ಯಾ? println. ಓಕೆ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಯೂಸ್ ಮಾಡ್ತಾ ಇದ್ರಿ ಅಲ್ವಾ. ಸೊ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಡಾಕ್ಯುಮೆಂಟ್ ಡಾಟ್ ರೈಟ್, ಆಯ್ತಾ. ಸೊ ಡಾಕ್ಯುಮೆಂಟ್ ಡಾಟ್ ರೈಟ್ ಮತ್ತೆ ಬ್ರಾಕೆಟ್ ಒಳಗೆ ವೇರಿಯೇಬಲ್ ನೇಮ್ ನ ಕೊಡಿ. ಓಕೆ, ಸೊ ಇಷ್ಟೇನೆ ಯೂಸ್ ಮಾಡೋದು ಪ್ರಿಂಟ್ ಮಾಡೋದಕ್ಕೆ, ಡಾಕ್ಯುಮೆಂಟ್ ಡಾಟ್ ರೈಟ್, ಆಯ್ತಾ. ಸೊ ಇದೆಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಇರಬೇಕು. ಈ ಜಾವಾ ಸ್ಕ್ರಿಪ್ಟ್ ಏನಿದೆ, ದಿಸ್ ಇಸ್ ಕೇಸ್ ಸೆನ್ಸಿಟಿವ್. ನೀವು ಇಲ್ಲಿ ಯಾವ್ದಾದ್ರು ಒಂದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಕೊಟ್ರೆ ನಿಮ್ಗೆ ಔಟ್ಪುಟ್ ಬರೋದಿಲ್ಲ. ಓಕೆ, ಜಾವಾದಲ್ಲಿ ಹೇಗೆ ನೀವು ಮಾಡ್ತಾ ಇದ್ರಿ ಅದೇ ರೀತಿ ಜಾವಾ ಮತ್ತೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಸ್ಮಾಲ್ ಲೆಟರ್ ಅಂತಂದ್ರೆ ಸ್ಮಾಲ್ ಲೆಟರ್ ಅಲ್ಲೇ ಕೊಡ್ಬೇಕು ಅಲ್ವಾ. ಅದೇ ರೀತಿ ಜಾವಾ ಸ್ಕ್ರಿಪ್ಟ್ ಅಲ್ಲೂ ಅಷ್ಟೇನೆ. ಓಕೆ, ಸೊ ರನ್ ಮಾಡೋಣ ಇದನ್ನ. ಔಟ್ಪುಟ್ ಬರುತ್ತಾ, ಹೇಗ್ ಬರುತ್ತೆ ನೋಡೋಣ. ಓಕೆ, ಹೆಡ್ಡಿಂಗ್ ಬಂದಿದೆ, ಜಾವಾ ಸ್ಕ್ರಿಪ್ಟ್ ಟು ಆಡ್ 2 ನಂಬರ್ಸ್. ಮತ್ತೆ ಇಲ್ಲಿ ಏನಂತ ಟೈಪ್ ಮಾಡಿದ್ ಕೂಡ ಬರ್ತಾರೆ. ಡಿಲೀಟ್ ಮಾಡ್ಬಿಡೋಣ ಇದನ್ನ. ಇಲ್ಲಿ ಒಂದು ಎಸ್, ಜಾವಾ ಸ್ಕ್ರಿಪ್ಟ್ ಟು ಆಡ್ 2 ನಂಬರ್ಸ್, ಇಲ್ಲೊಂದು ಬ್ರೇಕ್ ಟ್ಯಾಗ್ ಹಾಕೋಣ. ಓಕೆ, ಸೊ ಹೆಡ್ಡಿಂಗ್ ಇದೆ ಜಾವಾ ಸ್ಕ್ರಿಪ್ಟ್ ಟು ಆಡ್ 2 ನಂಬರ್ಸ್, ಅದ್ರ ಕೆಳಗೆ ದಿ ಸಮ್ ಆಫ್ 2 ನಂಬರ್ಸ್. ಕರೆಕ್ಟ್ ಇದೆಲ್ಲ, 10 + 5 ಇಟ್ ಇಸ್ 15. ಇಷ್ಟೇ, ವೆರಿ ಸಿಂಪಲ್. ನಂಬರ್ಸ್ ನ ಆಡ್ ಮಾಡಬಹುದು ಸೊ ಯೂಸಿಂಗ್ ದಿ ಜಾವಾ ಸ್ಕ್ರಿಪ್ಟ್. ಓಕೆ, ಏನಾದ್ರು ಡೌಟ್ ಇದೆಯಾ? ನೆಕ್ಸ್ಟ್ ಇಲ್ಲಿ ಬರೀ 15 ಅಂತ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ. ಈ ಡಾಕ್ಯುಮೆಂಟ್ ಡಾಟ್ ರೈಟ್ ಅಲ್ಲಿ ನಾವು ಮೆಸೇಜ್ ಕೂಡ ಹಾಕ್ಬೋದು. ಓಕೆ, ಬರೀ ವೇರಿಯೇಬಲ್ ನೇಮ್ ಅಷ್ಟೇ ಅಲ್ಲದೇನೆ ಮೆಸೇಜ್ ಕೂಡ ಪ್ರಿಂಟ್ ಮಾಡಬಹುದು. ಬಟ್ ಮೆಸೇಜ್ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಅದು ಡಬಲ್ ಕೋಟ್ಸ್ ಅಲ್ಲಿ ಇರಬೇಕು. ಓಕೆ, ಬರೀ ವೇರಿಯೇಬಲ್ ಪ್ರಿಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೋ ನೀಡ್ ಆಫ್ ಯೂಸಿಂಗ್ ದಿ ಡಬಲ್ ಕೋಟ್ಸ್. ಬಟ್ ಟೆಕ್ಸ್ಟ್ ನ ಅಥವಾ ಮೆಸೇಜ್ ನ ಪ್ರಿಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಅದು ಡಬಲ್ ಕೋಟ್ಸ್ ಒಳಗೆ ಇರಬೇಕು. ಸೊ ಈ ರೂಲ್ಸ್ ಗೊತ್ತು ನಿಮಗೆ, ಸಿ ಪ್ರೋಗ್ರಾಮಿಂಗ್ ಅಲ್ಲೂ ಕಲ್ತಿದ್ದೀರಾ ಮತ್ತೆ ಜಾವಾದಲ್ಲೂ ಕಲ್ತಿದ್ದೀರಾ. ಓಕೆ, ಸೊ ಇಲ್ಲಿ ಮೆಸೇಜ್ ಹಾಕ್ತೀನಿ ನೋಡಿ. ಸಮ್ ಆಫ್ 2 ನಂಬರ್ಸ್ ಈಸ್, ನೋಡೋಣ ಔಟ್ಪುಟ್ ಬರತ್ತಾ ನೋಡೋಣ. ಓ, ಝೆಡ್ ಅನ್ನೋದು ಕೂಡ ಹೋಯ್ತು. ಏನ್ ತಪ್ಪಾಗಿದೆ ಇಲ್ಲಿ, ಯಾರಾದ್ರೂ ಹೇಳ್ತೀರಾ? ಸೊ ಫಸ್ಟ್ ಔಟ್ಪುಟ್ ಬರ್ತಾ ಇತ್ತು 15 ಅಂತ. ಈಗ ನಾನು ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಈ ಮೆಸೇಜ್ ಹಾಕ್ತಿದ್ದಂಗೆನೆ ಔಟ್ಪುಟ್ ಬರ್ತಾ ಇಲ್ಲ ನಮ್ಗೆ. ಇಲ್ಲಿ ಝೆಡ್ ಅನ್ನೋದು ಇದೆ ಇಲ್ಲಿ, ಬಟ್ ಐ ಆಮ್ ನಾಟ್ ಗೆಟಿಂಗ್ ದಿ ಔಟ್ಪುಟ್. ರೀಸನ್ ಏನಿರ್ಬೋದು ಹೇಳಿ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಅದಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ, ಎಲ್ರಿಗೂ ಕಾಣಂಗೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಏನ್ ರೀಸನ್ ಇರ್ಬೋದು?
ಗೊತ್ತಾಗ್ತಾ ಇಲ್ವಾ? ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ನಾವು ಕನ್ಕ್ಯಾಟಿನೇಟ್ ಮಾಡ್ಬೇಕು. ಇದು ಏನಾಯ್ತು, ಇದು ಟೆಕ್ಸ್ಟ್ ಆಯ್ತು, ಇದು ವೇರಿಯೇಬಲ್ ಅಲ್ವಾ? ಸೊ ಇವೆರಡನ್ನು ಕನ್ಕ್ಯಾಟಿನೇಟ್ ಮಾಡ್ಬೇಕು. ಯಾರೋ ಆನ್ಸರ್ ಹಾಕಿದ್ದೀರಾ ನೋಡೋಣ. ವೇರಿಯೇಬಲ್ ಶುಡ್ ಬಿ ಸಪರೇಟೆಡ್ ಬೈ ಕಾಮಾ. ಸೊ ವೆರಿ ಗುಡ್, 50% ಕರೆಕ್ಟ್ ಇದೆ ಆನ್ಸರ್. ಇದು ವೇರಿಯೇಬಲ್ ಶುಡ್ ಬಿ ಸಪರೇಟೆಡ್ ಅಂತ ಇದೆ, ಓಕೆ. ಬಟ್ ಬೈ ಕಾಮಾ ಅಂತ ಇದೆಯಲ್ಲ, ಅದು ರಾಂಗ್. ಅದು ಓಕೆ, ವೇರಿಯೇಬಲ್ ಶುಡ್ ಬಿ ಸಪರೇಟೆಡ್ ಅನ್ನೋದು ಸರಿ, ಬಟ್ ಬೈ ಕಾಮಾ ಅನ್ನೋದು ದಟ್ ಈಸ್ ರಾಂಗ್. 50% ಈಸ್ ಕರೆಕ್ಟ್. ಓಕೆ, ಸೊ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಮತ್ತೆ ಜಾವಾದಲ್ಲಿ ನೀವು ಕಾಮಾ ಹಾಕ್ತಾ ಇದ್ರಿ. ಓಕೆ, ಓ ವೆರಿ ಗುಡ್, ಇಲ್ಲೂ ಕೂಡ ಕಾಮಾ ತಗೊಂಡಿದೆ. ಬಟ್ ಇಲ್ಲಿ ಈ ಜಾವಾ ಸ್ಕ್ರಿಪ್ಟ್ ಅಲ್ಲಿ, ಓಕೆ, ಸೊ ದಿ ಕರೆಕ್ಟ್ ಪ್ರೊಸೀಜರ್ ಈಸ್ ಈ ವೇರಿಯಬಲ್ ಮತ್ತೆ ಇದೇನು ಈ ಟೆಕ್ಸ್ಟ್ ಮೆಸೇಜ್ ಇದೆ ಅದನ್ನ ಸಪರೇಟ್ ಮಾಡಬೇಕು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದಿಸ್ ಪ್ಲಸ್ ಸಿಂಬಲ್. ಈ ಪ್ಲಸ್ ನ ನಾವು ಕನ್ಕ್ಯಾಟಿನೇಷನ್ ಆಪರೇಟರ್ ಅಂತ ಕರಿತೀವಿ. ಪ್ಲಸ್ ಇಸ್ ಅ ಕನ್ಕ್ಯಾಟಿನೇಷನ್ ಆಪರೇಟರ್. ಕನ್ಕ್ಯಾಟಿನೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೋಡೋಣ ಈಗ. ಎಸ್, ಓಕೆ. ಸೊ ಏನ್ ಮಾಡ್ಬೇಕು ನಾವು? ಸಪರೇಟ್ ಮಾಡಬೇಕು. ಸೊ ಸಪರೇಟ್ ಮಾಡೋದಕ್ಕೆ ಸೊ ಯು ಕ್ಯಾನ್ ಯೂಸ್ ಕಾಮಾ ಆರ್ ದಿಸ್ ಪ್ಲಸ್, ದಟ್ ಈಸ್ ಪ್ಲಸ್ ಆಪರೇಟರ್, ದಟ್ ಈಸ್ ಕನ್ಕ್ಯಾಟಿನೇಷನ್ ಆಪರೇಟರ್. ಓಕೆ, so this is how you can print the output on your screen. ಆಯ್ತಾ? ಈಗ ಇನ್ಪುಟ್ ಹೇಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅದನ್ನ. ಓಕೆ, ಸೊ ಇಲ್ಲಿ ಔಟ್ಪುಟ್ ಪ್ರಿಂಟ್ ಮಾಡೋದಿಕ್ಕೆ ಇನ್ನೊಂದು ಮೆಥಡ್ ಇದೆ. ಆಯ್ತಾ? ಅಲರ್ಟ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ. ಓಕೆ, ಸೊ ಅಲರ್ಟ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ದಿಸ್ ಡಾಕ್ಯುಮೆಂಟ್ ಡಾಟ್ ರೈಟ್. ಓಕೆ, ಸೊ ಅಲರ್ಟ್ ಅಂತ ಕೊಟ್ಬಿಟ್ಟು ವೇರಿಯೇಬಲ್ ನೇಮ್ ಹಾಕ್ತೀನಿ. ಈಗ ನೋಡಿ ಯಾವ ರೀತಿ ಇದು ಔಟ್ಪುಟ್ ನ ಪ್ರಿಂಟ್ ಮಾಡುತ್ತೆ ಅಂತೇಳಿ. ಸೊ ಎರಡನ್ನು ಔಟ್ಪುಟ್ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡೋದು. ಓಕೆ, ಬಟ್ ಯು ನೋಟಿಸ್ ದಿ ಡಿಫ್ರೆನ್ಸ್. ಸೊ ಇಲ್ಲಿ ಏನಾಯ್ತು, ಇಲ್ಲಿ ಒಂದು ಮೆಸೇಜ್ ಬಾಕ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ನೋಡ್ತಾ ಇದ್ದೀರಾ? ಏನಿದು www.w3schools.com says 15, ಇದು ನಮ್ಮ ಔಟ್ಪುಟ್ ಇದು. ಓಕೆ, ಸೊ ಔಟ್ಪುಟ್ ನ ಏನ್ ಮಾಡುತ್ತೆ, ಒಂದು ಮೆಸೇಜ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ ಇಫ್ ವಿ ಯೂಸ್ ದಿಸ್ ಅಲರ್ಟ್ ಫಂಕ್ಷನ್. ಓಕೆ, ಸೊ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಡಾಕ್ಯುಮೆಂಟ್ ಡಾಟ್, ಒಂದ್ ಸೆಕೆಂಡ್ ಇರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಒಂದ್ 2 ನಿಮಿಷ ಮ್ಯೂಟ್ ಮಾಡಿರ್ತೀನಿ.
ಓಕೆ ಡಾಕ್ಯುಮೆಂಟ್ ಡಾಟ್ ರೈಟ್ ಏನ್ ಮಾಡುತ್ತೆ, ಓಕೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಡಾಕ್ಯುಮೆಂಟ್ ಡಾಟ್ ರೈಟ್ ಏನ್ ಮಾಡತ್ತೆ, ಸೊ ನಿಮ್ಮ ಸ್ಕ್ರೀನ್ ಮೇಲೆ ಔಟ್ಪುಟ್ ನ ಡಿಸ್ಪ್ಲೇ ಮಾಡುತ್ತೆ. ಅಲರ್ಟ್ ಏನ್ ಮಾಡುತ್ತೆ, ಇಟ್ ವಿಲ್ ಡಿಸ್ಪ್ಲೇ ದಿ ಔಟ್ಪುಟ್ ಇನ್ ಅ ಮೆಸೇಜ್ ಬಾಕ್ಸ್. ಸೊ ಇದಲ್ಲದೆ ಇನ್ನೂ 2 ಮೆಥಡ್ ಇದೆ. ಓಕೆ, ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, so but these two are commonly used functions to print the output on the screen. So ಒಂದು document dot write, ಇನ್ನೊಂದು alert, but most of the time ನಾವು ಯೂಸ್ ಮಾಡೋದು document dot write ನ. Okay, so this is how you can print the output on the screen. So ಇದಲ್ಲದೇನೆ ಸೊ ನೀವು ಯು ಕ್ಯಾನ್ ಯೂಸ್ ಎನಿ ಅರ್ಥಮೆಟಿಕ್ ಆಪರೇಷನ್. ನಾವಿಲ್ಲಿ ಅಡಿಷನ್ ಮಾತ್ರ ಮಾಡಿದೀವಿ. ಸೊ ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಡಿವಿಷನ್, ಎನಿ ಆಪರೇಷನ್ ಯು ಕ್ಯಾನ್ ಪರ್ಫಾರ್ಮ್. ಜಸ್ಟ್ ಸಿ ಪ್ರೋಗ್ರಾಮಿಂಗ್ ಅಥವಾ ಜಾವಾ ಪ್ರೋಗ್ರಾಮಿಂಗ್ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ, ಸೊ ಅದೇ ರೀತಿ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಆಪರೇಟರ್ಸ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ಟೆಕ್ಸ್ಟ್ ನ ಮತ್ತೆ ವೇರಿಯಬಲ್ ನ ಕನ್ಕ್ಯಾಟಿನೇಟ್ ಮಾಡ್ತಾ ಇದೀವಿ. ಸೊ ಇದಲ್ದೇನೆ 2 ಟೆಕ್ಸ್ಟ್ ನ ಕೂಡ ಕನ್ಕ್ಯಾಟಿನೇಟ್ ಮಾಡಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಿಯರ್ ವೆಬ್ ಅಂತ ಇರುತ್ತೆ, 2 ವರ್ಡ್ ಇರುತ್ತೆ ಅನ್ಕೊಳ್ಳಿ. ಓಕೆ, ಇಲ್ಲಿ ನಂಬರ್ಸ್ ಬದಲು ವೆಬ್ ಅಂತ ತಗೋಣ. Programming. Okay, so ಇಲ್ಲಿ ನೋಡಿ x plus y ಕೊಡ್ತೀನಿ ನೋಡಿ. Okay, ಸೊ ಇಲ್ಲಿ ಈ ಡಾಕ್ಯುಮೆಂಟ್ ಡಾಟ್ ರೈಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಈ ಡಾಕ್ಯುಮೆಂಟ್ ಡಾಟ್ ರೈಟ್ ಅಲ್ಲಿ ವೆಬ್ ಪ್ರೋಗ್ರಾಮಿಂಗ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆಗಿದ್ರು ಐ ವಾಸ್ ನಾಟ್ ಗೆಟಿಂಗ್ ಔಟ್ಪುಟ್. ಸೊ ಏನಕ್ಕೆ ಅಂತಂದ್ರೆ ದೇರ್ ವಾಸ್ ಅ ಮಿಸ್ಟೇಕ್ ಇನ್ ದಿ ಪ್ರೀವಿಯಸ್ ಲೈನ್. ಸೊ ಏನ್ ಮಾಡಿದ್ದೆ ನಾನಿಲ್ಲಿ ಈ ಡಬಲ್ ಕೋಟ್ಸ್ ನ ಹಾಕಿರ್ಲಿಲ್ಲ. ಸೊ ಈಗ ಮತ್ತೆ ನೋಡಿ ಇಲ್ಲಿ ಡಬಲ್ ಕೋಟ್ಸ್ ಓಪನ್ ಮಾಡ್ಬಿಟ್ಟು ಇಲ್ಲಿ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿಲ್ಲ. ಓಕೆ, ಸೊ ಈಗ ಏನಾಗುತ್ತೆ, ಇಲ್ಲಿ ವೆಬ್ ಪ್ರೋಗ್ರಾಮಿಂಗ್ ಅಂತ ಪ್ರಿಂಟ್ ಆಗ್ತಾ ಇದೆ. ಬಟ್ ಈಗ ಇಲ್ಲಿ ಎರರ್ ಆಗಿರೋದ್ರಿಂದ, ಸೊ ಇಫ್ ಐ ಟ್ರೈ ಟು ರನ್ ದಿಸ್ ಪ್ರೋಗ್ರಾಮ್, ಸೊ ಯು ವೋಂಟ್ ಗೆಟ್ ದಿ ಔಟ್ಪುಟ್.
ಏನಕ್ಕೆ? ಬಿಕಾಸ್ ಆಫ್ ದಿಸ್ ಎರರ್. ಇಲ್ಲಿ ಡಬಲ್ ಕೋಟ್ಸ್ ಓಪನ್ ಮಾಡಿ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿಲ್ಲ. ಓಕೆ, ಸೊ ಈ ಜಾವಾ ಸ್ಕ್ರಿಪ್ಟ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಜಾವಾ ಸ್ಕ್ರಿಪ್ಟ್ ಈಸ್, ಸೊ ಇಟ್ ಈಸ್ ನಾಟ್ ಯೂಸರ್ ಫ್ರೆಂಡ್ಲಿ. ಸೊ ನಿಮಗೆ ಸಿ ಅಲ್ಲಿ ಅಥವಾ ಈ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನೀವು ರನ್ ಮಾಡಿದಾಗ ಸೊ ಎರರ್ ಎಲ್ ಇದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೇನೆ ವಿತ್ ಲೈನ್ ನಂಬರ್ ಅಂಡ್ ಕಾಲಮ್ ನಂಬರ್ ಎರರ್ ನ ಕೊಡ್ತಾ ಇತ್ತು. ಸೊ ಬಟ್ ಇಲ್ಲಿ ನಾವು ಅಂಡ್ ಮೋರ್ ಓವರ್ ಇಲ್ಲಿ ನಾವು ಎಡಿಟರ್ ಅಲ್ಲಿ ರನ್ ಮಾಡ್ತಾ ಇರೋದ್ರಿಂದ ಸೊ ನಿಮ್ಗೆ ಎರರ್ ಯಾವ ಲೈನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಎರರ್ ಗೊತ್ತಾಗೋದಿಲ್ಲ. ಸೊ ಬಿ ಕೇರ್ಫುಲ್ ಸೊ ವೈಲ್ ಟೈಪಿಂಗ್ ದಿ ಪ್ರೋಗ್ರಾಮ್. ಮತ್ತೆ ಎರರ್ ಬಂದ್ರೆ ಯು ಹ್ಯಾವ್ ಟು ಚೆಕ್ ಈಚ್ ಅಂಡ್ ಎವ್ರಿ ಲೈನ್. ಸೊ ಇಲ್ಲಿ ಎರರ್ ಇಲ್ಲ ಅಂತಂದ್ರೂ ಸೊ ಆ ಎರರ್ ಪ್ರೀವಿಯಸ್ ಲೈನ್ ಅಲ್ಲಿ ಇರ್ಬೋದು. ಓಕೆ, ಸೊ ಇನ್ ಸಚ್ ಕೇಸಸ್ we don't get the output. Okay, ಸೊ ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕೋಟ್ಸ್ ಈಗ ಕ್ಲೋಸ್ ಮಾಡಿದ್ಕೆ ಸೊ ಇಲ್ಲಿ ಔಟ್ಪುಟ್ ಈಗ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇನ್ನು ಸಿಂಪಲ್ ಪ್ರೋಗ್ರಾಮ್ಸ್ ನ ನೋಡೋಣ, ಕಲ್ತ್ಕೊಂಡು ಹೋಗೋಣ ನೆಕ್ಸ್ಟ್ ಕ್ಲಾಸ್ ಇಂದ. ಓಕೆ, ಸೊ ಇಲ್ಲಿ ಮೌಸ್ ಕರ್ಸರ್ ಲೊಕೇಟ್ ಮಾಡೋದು ಹೇಗೆ, ಅಗೇನ್ ಕಲರ್ ಚೇಂಜ್ ಮಾಡೋದು, ಫಾಂಟ್ಸ್ ಚೇಂಜ್ ಮಾಡೋದು. ಓಕೆ, ಸೊ ಅದನ್ನೆಲ್ಲ ತಿಳ್ಕೊಂಡು ಹೋಗೋಣ. ಸೊ ಅಗೇನ್ ಇಲ್ಲೂ ಕೂಡ ಪ್ರೋಗ್ರಾಮಿಂಗ್ ಸ್ವಲ್ಪ ಕಡಿಮೆನೆ, ಥಿಯರಿನೇ ಜಾಸ್ತಿ ಇದೆ. ಓಕೆ, ಸೊ ಏನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲ್ಯಾಬ್ ಸೈಕಲ್ದು ಒಂದು ಪ್ರೋಗ್ರಾಮ್ ಕಲ್ತ್ಕೊಳ್ಳೋಣ. 5th ಪ್ರೋಗ್ರಾಮ್ ಇದೆ ನೋಡಿ, ನಿಮ್ಗೆ ಇದನ್ನ ಕಳಿಸಿದೀನಿ ಅನ್ಕೊಳ್ತೀನಿ, ಸಿಲೆಬಸ್ ಕಳಿಸಿದೀನಿ, ಲ್ಯಾಬ್ ಪ್ರೋಗ್ರಾಮ್ಸ್ ಸಿಲೆಬಸ್ ಕಳಿಸಿದೀನಿ. 5th ಪ್ರೋಗ್ರಾಮ್ ಅಲ್ಲಿ ಡೆವಲಪ್ ಅಂಡ್ ಡೆಮಾನ್ಸ್ಟ್ರೇಟ್ HTML ಪೇಜ್ ದಟ್ ಇನ್ಕ್ಲೂಡ್ಸ್ ಜಾವಾ ಸ್ಕ್ರಿಪ್ಟ್ ಫಾರ್ ದಿ ಫಾಲೋಯಿಂಗ್ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಏನ್ ಕೇಳಿದಾರೆ ಅಂತಂದ್ರೆ ಸೊ ಒಂದು ನಂಬರ್ನ ತಗೋಬೇಕು, ನಂಬರ್ನ ತಗೊಂಡು ಅದಕ್ಕೆ ಫಿಬೋನಸಿ ನಂಬರ್ಸ್ ನ ಜನರೇಟ್ ಮಾಡಬೇಕು. ಓಕೆ, ಸೊ ಈ ಪ್ರೋಗ್ರಾಮ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಸೊ ಇಲ್ಲಿ ಫಾರ್ ಲೂಪ್ ವೈಲ್ ಲೂಪ್ ಎಲ್ಲ ಹೇಗೆ ನೀವು ಜಾವಾದಲ್ಲಿ ಯೂಸ್ ಮಾಡ್ತಾ ಇದ್ರಿ ಅದೇ ರೀತಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಟ್ರೈ ಮಾಡಿ, ಯಾರಿಗಾರು ಔಟ್ಪುಟ್ ಟ್ರೈ ಮಾಡಿ ನೋಡೋಣ, ಯಾರಿಗಾರು ಔಟ್ಪುಟ್ ಬರುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದ್ರೆ ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಸೊ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಜಾವಾ ಸ್ಕ್ರಿಪ್ಟ್ ಅಲ್ಲಿ ಇವತ್ತು ಸಿಂಪಲ್ ಪ್ರೋಗ್ರಾಮ್ ಕಲ್ತ್ಕೊಂಡಿದೀವಿ ಅಷ್ಟೇ, ಸ್ಮಾಲ್ ಅಂಡ್ ಸಿಂಪಲ್ ಪ್ರೋಗ್ರಾಮ್ ವಿ ಲರ್ನ್ ಟುಡೇ. ಸೊ ಇಷ್ಟರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಅಲ್ಲಿವರೆಗೂ ನಾನು ಇವತ್ತಿನ ಕ್ಲಾಸ್ದು ಅಟೆಂಡೆನ್ಸ್ ತಗೊಳ್ತೀನಿ. ಏನೋ ಡೌಟ್ ಇಲ್ವಾ? ಮತ್ತೆ ನಾಳೆ ಮೀಟ್ ಆಗೋಣ ಸೇಮ್ ಟೈಮ್ 11ಗೆ ತಗೊಳ್ಳ. ನಾಳೆ 11 to 12 ಮತ್ತೆ 12 to 1 ನಂದೇ ಕ್ಲಾಸ್ ಇದೆ ಅಲ್ಲ. ನಾಳೆ 11 to 12 ಮತ್ತೆ 12 to 1 ಎರಡು ಕ್ಲಾಸು ತಗೊಳ್ತೀನಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಆನ್ಲೈನ್ ಕ್ಲಾಸ್. Thank you, madam. Thank you.